ಇನ್ನು ಪಾಕ್ ಜನರು ದೇಶ ತೊರೆಯೋದಕ್ಕೆ ಆದೇಶ ವಿಚಾರ ಕೇಂದ್ರದ ಆದೇಶದಂತೆ ಎಸ್ಪಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅಂಕಿಅಂಶಗಳನ್ನು ಸಂಗ್ರಹ ಮಾಡಲಾಗ್ತಿದೆ. ಮಡಿಕೇರಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ, ಈಗಾಗಲೇ ಅಂಕಿಅಂಶ ಸಂಗ್ರಹ ಮಾಡಿದ್ದೀವಿ, ಎಸ್ಪಿಗಳಿಗೂ ಕೂಡ ಸೂಚನೆ ನೀಡಲಾಗಿದೆ ಅಂತ ಮಡಿಕೇರಿಯಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿದರು. ನಾನು ಸೂಚನೆ ಕೊಟ್ಟಿದ್ದೇನೆ, ಏನು ಕೇಂದ್ರ ಸರ್ಕಾರ ನಮಗೆ ಅಡ್ವೈಸರಿ ಕೊಟ್ಟಿದೆ ಅದರ ಪ್ರಕಾರ ನಾನು ಎಲ್ಲ ಎಸ್ಪಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಐಡೆಂಟಿಫೈ ಮಾಡಿ ಅವ್ರನ್ನ ತತ್ಕ್ಷಣ ವಾಪಸ್ ಕಳಿಸ್ಬೇಕು ಅಂತ. ಅದರಲ್ಲಿ ಕೆಲವರಿಗೆ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ, ಲಾಂಗ್ ಟರ್ಮ್ ವೀಸಾ ಇರ್ತಕ್ಕಂಥವ್ರು ಅಥವಾ ಕುಟುಂಬ ಮದುವೆ ಆಗಿರುವಂಥವ್ರು, ಅದು ಒಂದಷ್ಟು ಎಕ್ಸೆಂಪ್ಷನನ್ನು ಕೇಂದ್ರ ಸರ್ಕಾರನೇ ಕೊಟ್ಟಿದೆ. ಅದನ್ನು ಹೊರತುಪಡಿಸಿ ಯಾರು ಶಾರ್ಟ್ ಟರ್ಮ್ ವೀಸಾದಲ್ಲಿದ್ದಾರೆ, ಸ್ಟೂಡೆಂಟ್ ವೀಸಾದಲ್ಲಿದ್ದಾರೆ, ಟೂರಿಸ್ಟ್ ವೀಸಾದಲ್ಲಿದ್ದಾರೆ ಅವ್ರನ್ನೆಲ್ಲ ಇಮಿಡಿಯೇಟಾಗಿ ವಾಪಸ್ ಹೋಗಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಅದರ ಪ್ರಕಾರ ಕ್ರಮ ತಗೊತೀವಿ. ಅದಕ್ಕೆ ತನಿಖೆ ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟವ್ರನ್ನ ಈಗಾಗಲೇ ಕೆಲವ್ರನ್ನ ಸೆಕ್ಯೂರ್ ಮಾಡಿದ್ದೇವೆ ಮತ್ತು ಅದಕ್ಕೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಬಂಧನ ಆಗಿದೆ ಸರ್? ಹೌದು, ಕೆಲವ್ರನ್ನ ಸೆಕ್ಯೂರ್ ಮಾಡಿದ್ದಾರೆ.